ಮಜ್ಜಿಗೆ ಹುಳಿ ನಮ್ಮ ಕರ್ನಾಟಕದ ವಿಶೇಷ ಅಡುಗೆಗಳಲ್ಲಿ ಒಂದು. ನಾನಿವತ್ತು ಅಲಸಂದೆಕಾಯಿಯ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಪಳದ್ಯ ಮಾಡ್ತಾಯಿದ್ದೀನಿ. ನಾನೀಗಾಗಲೇ ಏನಿಲ್ಲ ಅಂದರೂ 6 ಮಜ್ಜಿಗೆ ಹುಳಿಗಳ ವೀಡಿಯೋಗಳನ್ನು ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ನಾನಿಲ್ಲಿ ಕಡಲೆಬೇಳೆನ 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಕಡಲೆಬೇಳೆನ 2 ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ತೀನಿ. ಈಗ ಮೊದಲು ಮಜ್ಜಿಗೆ ಹುಳಿಗೆ ಮಸಾಲೆಗಳನ್ನು ರುಬ್ಕೊಳ್ಬೇಕು. ಮಿಕ್ಸರ್ ಜಾರ್ಗೆ ಶುಂಠಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಹಾಕ್ತೀನಿ. ಮತ್ತು ಆಗ ತುರಿದಂಥ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತೀನಿ. ಮತ್ತು 1 ಚಮಚ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಬೀಜ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಬಹುದು. ನೆನೆಸಿದ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಅಕಸ್ಮಾತ್ ಕಡಲೆಬೇಳೆ ನೆನೆಸೋದು ಮರ್ತೋಗಿದೆಯಪ್ಪ, ಆದರೆ ಮಜ್ಜಿಗೆ ಹುಳಿ ಮಾಡಬೇಕು ಅಂತ ಇದ್ದರೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕೂಡ ಮಜ್ಜಿಗೆ ಹುಳಿ ಮಾಡಬಹುದು. ಆದರೆ ರುಚಿ ಸ್ವಲ್ಪ ಬೇರೆ ಥರ ಇರುತ್ತೆ ಅಷ್ಟೇ. ಈಗ ಮಸಾಲೆನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಾನಿಲ್ಲಿ 1/4 ಲೀಟ್ರಷ್ಟು ಹಾಲನ್ನು ಹೆಪ್ಪಾಕಿ ಮೊಸರು ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಗರಣೆ ಇಲ್ಲದ ಹಾಗೆ ಮೊಸರನ್ನು ಕಡೆದಿಟ್ಕೊಳ್ತೀನಿ. ನಾನಿಲ್ಲಿ 3/4 ಲೀಟ್ರ್ ಮೊಸರನ್ನು ಪೂರ್ತಿಯಾಗಿ ಉಪಯೋಗಿಸ್ತಾ ಇಲ್ಲ. ಅವಶ್ಯಕತೆ ಎಷ್ಟಿದೆ ನೋಡಿಕೊಂಡು ಅಷ್ಟು ಮಾತ್ರ ಹಾಕ್ತೀನಿ. ಮತ್ತು ನಾನಿಲ್ಲಿ ಅರ್ಧ kg ಅಲಸಂದೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ತೀನಿ. ಹೆಚ್ಚಿಟ್ಬಿಟ್ರೆ ಇದು ನೋಡೋಕೊಳ್ಳೆ ಹುರುಳಿಕಾಯೇನೋ ಅಂತ ಅನಿಸುತ್ತೆ, ಒಂದೇ ರೀತಿ ಅನಿಸುತ್ತೆ. ಈಗ ಮಜ್ಜಿಗೆ ಹುಳಿ ಮಾಡೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ತೀನಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಲಸಂದೆಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಬಾಡಿಸ್ಕೊಳ್ತೀನಿ. ಬೇಗ ಬೇಯಲಿ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಹೀಗೆ ಒಗ್ಗರಣೆಯಲ್ಲಿ ಬಾಡಿಸಿ ಬೇಯಿಸ್ಕೊಳ್ಬಹುದು. ಇಲ್ಲ ಅಂದರೆ ಅನ್ನ ಮಾಡಬೇಕಾದ್ರೆ ಕುಕ್ಕರ್ನಲ್ಲಿಟ್ಟು ಆಗಲೂ ಬೇಯಿಸ್ಕೊಂಡು ಮಾಡ್ಕೊಳ್ಬಹುದು. ಈಗ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಅವಶ್ಯಕತೆ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬಹುದು. ಅಲಸಂದೆಕಾಯಿ ಬೇಯೋಕ್ಕೆ ಏನಿಲ್ಲ ಅಂದರೂ ಒಂದು 8 ರಿಂದ 10 ನಿಮಿಷ ತೊಗೊಳುತ್ತೆ. ಅದು ಚೆನ್ನಾಗಿ ಬೇಯಲಿ. ಅಲಸಂದೆಕಾಯಿ ಪೂರ್ತಿ ಬೆಂದ ಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು. ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ತೀನಿ. ಗಟ್ಟಿ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡ್ಕೊಳ್ಬಹುದು. ಈಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಎಲ್ಲ ಪೂರ್ತಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ ಮೇಲೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಅಲಸಂದೆಕಾಯಿನ ಒಗ್ಗರಣೆನಲ್ಲೇ ಬೇಯಿಸಿರೋದ್ರಿಂದ ಈಗ ಮತ್ತೆ ಒಗ್ಗರಣೆ ಹಾಕ್ತಾಯಿಲ್ಲ. ನೀವು ಅಕಸ್ಮಾತ್ ಕುಕ್ಕರ್ನಲ್ಲಿ ಅಲಸಂದೆಕಾಯಿ ಬೇಯಿಸಿ ಆಮೇಲೆ ಮಜ್ಜಿಗೆ ಹುಳಿ ಮಾಡ್ತಾಯಿದ್ರೆ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಬೇಕು. ಈಗ ಅಲಸಂದೆಕಾಯಿ ಮಜ್ಜಿಗೆ ಹುಳಿ ಸಿದ್ಧವಾಗಿದೆ. ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಅಲಸಂದೆಕಾಯಿ ಮಜ್ಜಿಗೆ ಹುಳಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.